ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ಸಮಾಜ ವಿಜ್ಞಾನ ದ್ವಿತೀಯ ಸಂಕಲನಾತ್ಮಕ SA2 ಪರೀಕ್ಷೆ ಮಾರ್ಚ್ 2026ಕ್ಕಾಗಿ DSCRT ಅವರು ಪ್ರಕಟ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ನೋಡೋಣ. ಆಲ್ರೆಡಿ 6th ನಾನು ಕನ್ನಡ ಕ್ವಶನ್ ಪೇಪರು ಮತ್ತು ಹಿಂದಿ ಹಾಕಿದ್ದೀನಿ. ಇವಾಗ SS ಇದೆ, ಬಾಕಿ ವಿಷಯಗಳನ್ನು ಕೂಡ ಹಾಕ್ತೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ, ಅದರ ಅನುಗುಣವಾಗಿ ನೋಡಿದರೆ ಸಾಕು. ಖಂಡಿತವಾಗಿ ಇದೇ ಪ್ಯಾಟರ್ನಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತದೆ ಅಂತ ಹೇಳ್ತಾ ಸೊ ಫಸ್ಟ್ ನೋಡೋಣ ವೇಟೇಜ್ ಏನಿದೆ ಅಂತ. ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳಿಂದ 2 ಪ್ರಶ್ನೆ 3 ಅಂಕಕ್ಕೆ ಕೇಳಿದ್ದಾರೆ. ದೆಹಲಿ ಸುಲ್ತಾನರಿಂದ 2 ಪ್ರಶ್ನೆ 3 ಅಂಕ. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯದಿಂದ 1 ಪ್ರಶ್ನೆ 4 ಅಂಕ. ಮೊಘಲರು ಮತ್ತು ಮರಾಠರಿಂದ 3 ಪ್ರಶ್ನೆ 4 ಅಂಕ. ನೆಕ್ಸ್ಟ್ ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿಪಂಥ 1 ಪ್ರಶ್ನೆ 4 ಅಂಕ. ಪ್ರಜಾಪ್ರಭುತ್ವ 2 ಪ್ರಶ್ನೆ 3 ಅಂಕ. ರಾಜನೀತಿ ನಿರ್ದೇಶಕ ತತ್ವಗಳು 1 ಪ್ರಶ್ನೆ 1 ಅಂಕ. ಮಾನವ ಹಕ್ಕುಗಳು, ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಅಂತಕ್ಕಂಥ ಪಾಠದಿಂದ 2 ಪ್ರಶ್ನೆ 2 ಅಂಕ. ರಾಷ್ಟ್ರೀಯ ಭಾವೈಕ್ಯತೆ 2 ಪ್ರಶ್ನೆ 3 ಅಂಕ. ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆ 1 ಪ್ರಶ್ನೆ 2 ಅಂಕ. ಏಷ್ಯಾ ಖಂಡ 3 ಪ್ರಶ್ನೆ 4 ಅಂಕ. ಯುರೋಪ್ ಖಂಡ 2 ಪ್ರಶ್ನೆ 3 ಅಂಕ. ಆಫ್ರಿಕಾ ಖಂಡ 2 ಪ್ರಶ್ನೆ 4 ಅಂಕ. ಒಟ್ಟು 24 ಪ್ರಶ್ನೆಗಳು 40 ಅಂಕಗಳಿಗಿರ್ತಕ್ಕಂಥ ವೇಟೇಜ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನಾನು ನಿಮ್ಮ ಜೊತೆ ನೋಡೋಣ. ಎಸ್, ಇದು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳ ಜೊತೆನೇ ಇದ್ದಾವೆ. ಫಸ್ಟ್ 4 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಇತ್ತು ಮೌರ್ಯ ಸಾಮ್ರಾಜ್ಯದ ರಾಜಧಾನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಬಂದುಬಿಟ್ಟು ಪಾಟಲಿಪುತ್ರ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ದಕ್ಷಿಣ ಭಾರತದ ದಂಡಯಾತ್ರೆಗಳ ನಾಯಕತ್ವ ವಹಿಸಿದ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರಾಗಿದ್ದ? ಸೊ ದಂಡನಾಯಕ ಯಾರಾಗಿದ್ದಪ್ಪ ಅಂದರೆ ಆಪ್ಷನ್ ಇ ಮಲ್ಲಿಕ್ ಕಾಫರ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಮೊಘಲರ ಈ ದೊರೆ ಭಾರತಕ್ಕೆ ಗುಲಾಬಿಯನ್ನು ಪರಿಚಯ ಮಾಡಿದ ಅಂತ ಕೇಳಿದ್ದಾರೆ. ಸೊ ಭಾರತಕ್ಕೆ ಗುಲಾಬಿ ಪರಿಚಯ ಮಾಡಿದ ಮೊಘಲನ ರಾಜ ಬಾಬರ್ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಪಂಚದಲ್ಲಿ ಹೆಚ್ಚು ಪೆಟ್ರೋಲಿಯಮನ್ನು ಉತ್ಪಾದನೆ ಮಾಡ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸೌದಿ ಅರೇಬಿಯಾ. ಇನ್ನು ನೆಕ್ಸ್ಟ್ 4 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ ಪ್ರತಿ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ರಾಜಪ್ರಭುತ್ವ ಎಂದರೇನು ಅಂತ ಕೇಳಿದ್ದಾರೆ. ಸರ್ಕಾರದ ಎಲ್ಲ ಅಧಿಕಾರಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನೇ ರಾಜಪ್ರಭುತ್ವ ಅಂತಲೇ ಕರೆಯೋದು. ಏಕರೂಪ ನಾಗರಿಕ ಸಂಹಿತೆ ಎಂದರೇನು? ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ ಹಕ್ಕು ಜಾರಿ ಮಾಡೋದನ್ನೇ ಏಕರೂಪ ನಾಗರಿಕ ಸಂಹಿತೆ ಅಂತಲೇ ಕರೀತಾರೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆ ಕನ್ನಡ ರಾಜ್ಯ ರಮಾರಮನ ಅಂತಕ್ಕಂಥ ಬಿರುದನ್ನು ಪಡೆದಿದ್ದ? ಸೊ ಶ್ರೀಕೃಷ್ಣ ದೇವರಾಯ ಇಸ್ ದ ರೈಟ್ ಆನ್ಸರ್. ಇನ್ನು ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಬಿಳಿಯ ಬಣ್ಣ ಏನನ್ನು ಸೂಚಿಸ್ತದೆ? ಅದು ಶಾಂತಿಯನ್ನು ಸೂಚಿಸ್ತದೆ ಅನ್ನೋದು ಇತ್ತು. ಇನ್ನು ನೆಕ್ಸ್ಟ್ 4 ಬಿಟ್ಟ ಸ್ಥಳಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಪ್ರಶ್ನೆ 9, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಾದ ವರ್ಷ ಯಾವುದು? 1948 ಡಿಸೆಂಬರ್ 10 ಅನ್ನೋದು ಉತ್ತರ ಬರ್ತದೆ. ಇನ್ನು ಫತೇಪುರ್ ಸಿಕ್ರಿಯನ್ನು ಡ್ಯಾಶ್ ಸಾಮ್ರಾಟ ನಿರ್ಮಾಣವನ್ನು ಮಾಡಿದ? ಅಕ್ಬರ್. ಏಷ್ಯಾ ಖಂಡ ಡ್ಯಾಶ್ ಗೋಳಾರ್ಧದಲ್ಲಿದೆ? ಉತ್ತರಾರ್ಧ. ಪ್ರಪಂಚದ 2ನೇ ಚಿಕ್ಕ ಭೂಖಂಡ ಯಾವುದು ಅಂತ ಕೇಳಿದ್ದಾರೆ. ಸೊ ಯುರೋಪ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಭಾಗದಲ್ಲಿ 10 2 ಅಂಕದ ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಟೋಟಲಿ 20 ಮಾರ್ಕ್ ಇದೆ. ಪ್ರಶ್ನೆ 13, ಆಫ್ರಿಕಾ ಖಂಡದ ಪ್ರಮುಖ ನದಿಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ನೈಲ್ ಬರ್ತದೆ, ನೈಜರ್, ಕಾಂಗೋ ಮತ್ತು ಚಾಂಬೇಜಿ. ಪ್ರಶ್ನೆ 14, ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿರ್ತಕ್ಕಂಥ ರಜಪೂತ ಮನೆತನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಗುರ್ಜರ ಪ್ರತಿಹಾರರು, ಪಾಲರು, ಚೌಹಾನರು, ಗುಹಿಲರು ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 15, ಭಾರತದ ರಾಷ್ಟ್ರ ಲಾಂಛನದಲ್ಲಿ ಇರುವ ಪ್ರಾಣಿಗಳು ಯಾವುವು ಅಂತ ಕೇಳಿದ್ದಾರೆ. ಸಿಂಹ, ಆನೆ, ಗೂಳಿ ಮತ್ತು ಕುದುರೆ. ಇನ್ನು ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನು ಹೆಸರಿಸಬೇಕು. ಭಾರತ, ಪಾಕಿಸ್ತಾನ್, ಚೀನಾ, ಶ್ರೀಲಂಕಾ, ಮಯನ್ಮಾರ ಇವೆಲ್ಲ ಏನಪ್ಪ ಅಂದರೆ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ರಾಷ್ಟ್ರಗಳು. ಪ್ರಶ್ನೆ 17, ಕುತುಬ್ ಮಿನಾರ್ ಎಲ್ಲಿದೆ? ಅದರ ನಿರ್ಮಾಣವನ್ನು ಕಾರ್ಯವನ್ನು ಪೂರ್ಣ ಮಾಡಿರ್ತಕ್ಕಂಥ ರಾಜ ಯಾರು? ಸೊ ಕುತುಬ್ ಮಿನಾರ್ ಇರೋದೇನೆ ದೆಹಲಿಯಲ್ಲಿ. ಇದರ ನಿರ್ಮಾಣ ಕಾರ್ಯವನ್ನು ಪೂರ್ಣ ಮಾಡಿರ್ತಕ್ಕಂಥ ರಾಜ ಇಲ್ತಮಿಷ. ಶಿಖರ ಪಂಚ ಕಕಾರಕಗಳನ್ನು ಹೆಸರಿಸ್ರಿ ಅಂತ ಕೇಳಿದರೆ. ಸೊ ಶಿಖರ ಪಂಚ ಕಕಾರಕಗಳಂದರೆ ಕೇಶ, ಕಂಗ, ಕೃಪಾನ, ಕಚ್ಚೆ, ಕಂಕನ್ ಅಂತಕ್ಕಂಥದ್ದು ಇತ್ತು. ಇನ್ನು ಮತದಾನದ ಮಹತ್ವವನ್ನು ತಿಳಿಸಿರಿ ಅಂತಕ್ಕಂಥದ್ದು 19ನೇ ಪ್ರಶ್ನೆ ಇತ್ತು. ಸೊ ಪ್ರಜೆಗಳು ತಮಗೆ ಇಷ್ಟವಾಗಿರ್ತಕ್ಕಂಥ ಪ್ರತಿನಿಧಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರೆ. ಪ್ರಜೆಗಳು ರಹಸ್ಯ ಮತದಾನದ ಮೂಲಕ ತಮಗೆ ಇಷ್ಟವಾದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ. ಮತದಾನ ಎಲ್ಲ ವರ್ಗದ ಪ್ರಾತಿನಿಧ್ಯಕ್ಕೆ ಅವಕಾಶ ಮಾಡಿಕೊಡ್ತದೆ ಅಂತಕ್ಕಂಥ ಬರೆದ್ರೆ ಸಾಕು. 20ನೇ ಪ್ರಶ್ನೆ,
ಭಾರತದಲ್ಲಿ ಏಕತೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಭಾರತದಲ್ಲಿ ಏಕತೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳೇನಪ್ಪ ಅಂತಂದರೆ ಅದು ಜಾತ್ಯತೀತತೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಲಾಂಛನಗಳು, ಪರಸ್ಪರ ಅನ್ಯೋನ್ಯತೆ ಇರತಕ್ಕಂಥ ಭಾವನೆ ಅಂತ ಬರೆದ್ರೆ ಸಾಕು. 21 ಯುರೋಪನ್ನು ಪರ್ಯಾಯ ದ್ವೀಪ ಅಂತಲೇ ಕರೀತಾರೆ. ಏಕೆ? ಎಸ್, ಯುರೋಪ್ ಖಂಡ 3 ಕಡೆ ನೀರಿನಿಂದ ಆವರಿಸಿದೆ. ಉತ್ತರದಲ್ಲಿ ಬೆರೆಂಟ್ ಸಮುದ್ರ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ, ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರಗಳಿಂದ ಆವರಿಸಿದೆ. ಒಂದು ಪೂರ್ವ ಭಾಗಕ್ಕೆ ಏಷ್ಯಾ ಖಂಡ ಇರೋದ್ರಿಂದನೇ ಏಷ್ಯಾವನ್ನು ಏಷ್ಯಾ ಪರ್ಯಾಯ ದ್ವೀಪ ಅಂತಲೇ ಕರೆಯೋದು. ಪ್ರಶ್ನೆ 22, ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಭೂಖಂಡ ಅಂತ ಕರೀತಾರೆ. ಏಕೆ? ಎಸ್, ಆಫ್ರಿಕಾ ಖಂಡವನ್ನೇ ಕೇಂದ್ರೀಯ ಭೂಖಂಡ ಅಂತ ಕರೀತಾರೆ. ಏಕೆಂದರೆ ಭೂಮಧ್ಯ ರೇಖೆ ಹೆಚ್ಚು ಕಡಿಮೆ ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿರೋದ್ರಿಂದ, ಮತ್ತು ಉತ್ತರದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ದಕ್ಷಿಣದಲ್ಲಿ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗಿರೋದ್ರಿಂದ ಈ ಆಫ್ರಿಕಾ ಖಂಡವನ್ನು ಏನಂತ ಕರೀತಾರೆ ಫ್ರೆಂಡ್ಸ್? ಕೇಂದ್ರೀಯ ಭೂಖಂಡ ಅಂತಲೇ ಕರೆಯೋದು. ಇನ್ನು 4 ಅಂಕದ ಪ್ರಶ್ನೆಯಲ್ಲಿ ಬಸವೇಶ್ವರರ ಚಿಂತನೆಗಳು ಅಂತ ಕೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತದ ಒಂದು ಪ್ರತಿಪಾದಕರೇ ಬಸವಣ್ಣನವರು ಆಗಿದ್ದರು. ಸೊ ಇಲ್ಲಿ ಏನು ಬರಿಬೇಕಾಗಿತ್ತಂದರೆ, ಬಸವೇಶ್ವರರು ಜಾತಿರಹಿತ ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದರು. ನೆಕ್ಸ್ಟ್, ಕಾಯಕವೇ ಕೈಲಾಸ ಎಂಬುದು ಬಸವಣ್ಣನವರ ಒಂದು ಮುಖ್ಯವಾಗಿರ್ತಕ್ಕಂಥ ಬೋಧನೆಯಾಗಿತ್ತು. ಬಸವಣ್ಣನವರು ಜಾತಿ ಪದ್ಧತಿ, ಮೂರ್ತಿ ಪೂಜೆ, ಯಜ್ಞಯಾಗಾದಿಗಳನ್ನು ಖಂಡಿಸ್ತಾರೆ. ದೇಹವೇ ದೇಗುಲವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬ ಮಾತಿನ ಮೂಲಕ ಸ್ತ್ರೀಯರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿರ್ತಕ್ಕಂಥ ಸಮಾಜ ಸುಧಾರಕರು ಬಸವಣ್ಣನವರು. ಇನ್ನು ಬಸವ ಕಲ್ಯಾಣದಲ್ಲಿ ವಚನಕಾರರ ವೇದಿಕೆಯಾಗಿರ್ತಕ್ಕಂಥ ಅನುಭವ ಮಂಟಪವನ್ನು ಯಾರು ಸ್ಥಾಪಿಸ್ತಾರೆ? ಬಸವಣ್ಣನವರು ಸ್ಥಾಪಿಸ್ತಾರೆ. ನೆಕ್ಸ್ಟ್, ಬಸವಣ್ಣನವರು 1000ಕ್ಕೂ ಹೆಚ್ಚು ವಚನಗಳನ್ನು ರಚಿಸ್ತಾರೆ. ಮತ್ತು ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಬಸವಣ್ಣನವರ ವಚನಗಳ ಅಂಕಿತನಾಮ ಆಗಿತ್ತು. ಇನ್ನು ವಚನ ಚಳವಳಿಯ ಮುಖ್ಯವಾಗಿರ್ತಕ್ಕಂಥ ಶ್ರೀ ಬಸವೇಶ್ವರರು ಮಾನವ ಕುಲದ ಕಲ್ಯಾಣಕ್ಕಾಗಿ ನೀಡಿದ ಸಂದೇಶ ಅದು ಸರ್ವಕಾಲಿಕವಾದದ್ದು, ಎಲ್ಲರ ಬಾಳಿಗೆ ಬೆಳಕಾಗಿರ್ತಕ್ಕಂಥದ್ದು, ದಾರಿದೀಪವಾಗಿದ್ದಾವೆ ಅನ್ನೋದನ್ನು ಹೇಳ್ತೀವಿ. ಇನ್ನು ಲಾಸ್ಟ್, ಕರ್ನಾಟಕ ಸರ್ಕಾರ 13/2/2024 ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಹೆಮ್ಮೆಯಾಗಿರ್ತಕ್ಕಂಥ ಸಂಗತಿ. ಇನ್ನು ಭಾರತದ ನಕ್ಷೆಯನ್ನು ಬಿಡಿಸಿ 4 ಸ್ಥಳಗಳನ್ನು ಕೇಳಿದರು. ಸೊ ಫಸ್ಟ್ ಒನ್ ಇರೋದೇ ತಾಳಿಕೋಟೆ ಅಂತ ಇದೆ. ಸೊ ತಾಳಿಕೋಟೆನ ನೀವೇನು ಮಾಡಬೇಕಾಗಿತ್ತು? ಗುರುತಿಸಬೇಕಾಗಿತ್ತು. ಇಲ್ಲಿರೋದು ತಾಳಿಕೋಟೆ ಇದೆ. ಎರಡನೇದು ಕೆಳದಿ ಅಂತ ಇದೆ, ಇಲ್ಲಿರೋದು ಕೆಳದಿ. ಮೂರನೇದು ವಿಜಯನಗರ ಅಂತ ಇದೆ. ಸೊ ಇದಿರೋದು ವಿಜಯನಗರ. ಲಾಸ್ಟ್ ಇರೋದು ಶೃಂಗೇರಿ, ಇಲ್ಲೇ ಇರ್ತಕ್ಕಂಥದ್ದು ಶೃಂಗೇರಿ. ಸೊ ಇಷ್ಟನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳನ್ನು ನೀವು ಭಾರತದ ನಕ್ಷೆಯಲ್ಲಿ ಗುರುತಿಸಬೇಕಾಗಿತ್ತು. ಚೆನ್ನಾಗಿ ಭಾರತದ ನಕ್ಷೆಯನ್ನು ಸಹಿತ ಪ್ರಾಕ್ಟೀಸನ್ನು ಮಾಡಬೇಕು. ಕೇವಲ ದಕ್ಷಿಣ ಭಾರತದಲ್ಲಿ, ಓಕೆ. ಸೊ ಸರ್, ಇದು ಉತ್ತರ ಭಾರತ ಇದೆಯಲ್ಲ, ಸೊ ಇದನ್ನು ಮಾತ್ರ ದಕ್ಷಿಣ ಭಾರತದಲ್ಲಿರ್ತಕ್ಕಂಥದ್ದನ್ನು ನೀವು ಮಾತ್ರ ಗುರುತಿಸ್ತಕ್ಕಂಥದ್ದು ಸಾಕು. ಈ ಕೆಳಗ ಭಾಗದಲ್ಲಿರ್ತಕ್ಕಂಥದ್ದು ಸೇಮ್ ಆಗಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ.